ಜೈನ್ ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ನಮಸ್ಕಾರಗಳು. ನಾನು ನಿಮ್ಮ ಶಿವ ಸರ್, ಶಾರದಾ ವಿದ್ಯಾಲಯ ಮೂಡಲ್ಗಿಂದ ಮಾತಾಡ್ತಿರುವಂಥದ್ದು. ಸೊ ಇವತ್ತಿನ ದಿನ ಈ ಒಂದು ವಿಡಿಯೋನ ನಿಮ್ಗೆ ಸ್ಪೆಷಲ್ ಆಗಿ ತಗೊಂಡ್ಬಂದಿನಿ. ಏನಂತ ಕೇಳಿದ್ರೆ, ನೀವೆಲ್ಲರೂ ಜಾಬ್ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಸತಿ ಕಾಮೆಂಟ್ ಮಾಡ್ತಾ ಇರ್ತೀರಿ. ಸೊ ಇಲ್ಲಿ ಒಂದು ಹೊಸ ನೋಟಿಫಿಕೇಶನ್ ಆಗಿರುವಂತದ್ದು. ಸುಮಾರು 7,565 ಹುದ್ದೆಗಳು ಕನ್ಫರ್ಮ್ ಆಗಿರುವಂತದ್ದು ಡೆಲ್ಲಿ ಪೊಲೀಸ್ ಕಡೆಯಿಂದ. ನಾನು ಮಾತಾಡ್ತಾ ಇರೋದು ಡೆಲ್ಲಿ ಪೊಲೀಸ್ನ ಒಂದು ನೋಟಿಫಿಕೇಶನ್ ಬಗ್ಗೆ. ಸೊ ಇಲ್ಲಿ ನೋಡ್ಬೋದು ನೀವು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಎಷ್ಟು ಪೋಸ್ಟ್ಗಳಿದಾವ, ಯಾವ ತರ ಎಕ್ಸಾಮ್ ನಡೀತದೆ, ಯಾವ ತರ ಫಿಸಿಕಲ್ ನಡೀತದೆ, ಸಬ್ಜೆಕ್ಟ್ಗಳು ಏನೇನು, ಅದರದ್ದು ವೇಟೇಜ್ ಏನೇನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಂತೆ. ಸೊ ಒಟ್ಟಾರೆಗೆ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡಿದ್ರೆ 7,565 ಪೋಸ್ಟ್ಗಳಿದಾವ. ಅದೇ ರೀತಿಯಾಗಿ ನೋಡೋದಾದ್ರೆ ಮುಂದೆ ನೋಡಿ ಡೇಟ್ ಇಂಪಾರ್ಟೆಂಟ್ ದಿನಾಂಕಗಳಂತ ಹೇಳಿ ನೋಡಿದ್ರೆ, ಸೊ ನೋಟಿಫಿಕೇಶನ್ ಆಗಿರೋದು ಆಲ್ರೆಡಿ 22ಕ್ಕೆ ನೋಟಿಫಿಕೇಶನ್ ಆಗಿದೆ. ಸೆಪ್ಟೆಂಬರ್ ಈ ತಿಂಗಳು 22ಕ್ಕೆ ನೋಟಿಫಿಕೇಶನ್ ಆಲ್ರೆಡಿ ಬಂದದ. ಸೊ ಅವತ್ತಿಂದನೇ ಏನಾಗಿದೆ ಅಂದ್ರೆ ಇದು ಅಪ್ಲೈ ಮಾಡೋ ಡೇಟ್ ಸ್ಟಾರ್ಟ್ ಆಗಿದೆ. ನೀವು ಏನ್ ಮಾಡ್ಬೋದು, ಇವತ್ತಿಂದ ಅಥವಾ ಸೊ ಮೊನ್ನಿಂದನೇ ಅಪ್ಲೈ ಮಾಡ್ಬೋದಾಗಿತ್ತು. ಇನ್ನೇನಾದ್ರೂ ನೀವು ಅಪ್ಲೈ ಮಾಡೋರಿದ್ರೆ ಅಪ್ಲೈನ ಮಾಡ್ಬೋದು. ಸೊ ಇದ್ರದ್ದು ಕೊನೆಯ ದಿನಾಂಕ ಏನಂತ ಕೇಳಿದ್ರೆ, ಸೊ ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಏನಂತ ಕೇಳಿದ್ರೆ 21 ಅಕ್ಟೋಬರ್ ಇದ್ರದ್ದು ಲಾಸ್ಟ್ ಡೇಟ್ ಆಗಿರ್ತದೆ. ಅದೇ ರೀತಿಯಾಗಿ ಫೀ ಪೇಮೆಂಟ್ ಮಾಡಕ್ ಕೂಡ ನಿಮ್ಗೆ ಏನಂತ ಕೇಳಿದ್ರೆ 22ನೇ ತಾರೀಕು ಫೀ ಪೇಮೆಂಟ್ ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಇದನ್ನ ಏನಂದ್ರೆ ನಿಮ್ದು ಡಾಕ್ಯುಮೆಂಟೇಶನ್ ಕರೆಕ್ಟ್ ಮಾಡ್ಬೇಕಾಯ್ತಂದ್ರೆ 29ರಿಂದ 31 ಅಕ್ಟೋಬರ್ ವರೆಗೂ ನಿಮಗೆ ಸಮಯವನ್ನ ಕೊಡ್ತಾರೆ. ಸೊ ಡಾಕ್ಯುಮೆಂಟೇಶನ್ ಏನು ರಾಂಗ್ ಚೇಂಜಸ್ ಮಾಡಕ್ ಹೋಗ್ಬಾರ್ದು, ಕರೆಕ್ಟ್ ಆಗಿ ಫಸ್ಟ್ ಹಾಕ್ಬಿಟ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರಂಗಿಲ್ಲ. ಆಮೇಲೆ ಅಡ್ಮಿಟ್ ಕಾರ್ಡು ಎಕ್ಸಾಮ್ ಕಿಂತ ಮೊದ್ಲು ಇರ್ತದೆ. ಎಕ್ಸಾಮ್ ಯಾವ ಅಂದ್ರೆ ಡಿಸೆಂಬರ್ ಅಥವಾ ಜನವರಿ 2026 ಬರ್ತದೆ. ಸೊ ಏನಂತ ಕೇಳಿದ್ರೆ, ಸೊ ಡಿಸೆಂಬರ್ 25 ಅಥವಾ ಜನವರಿ 2026 ಇದ್ರದ್ದು ಎಕ್ಸಾಮ್ ಬರ್ತದೆ. ಸೊ ಜಸ್ಟ್ ರಿಸಲ್ಟ್ ಆಮೇಲೆ ನಿಮಗೆ ಇದ್ರ ಸಿಗುವಂತದ್ದು, ರೈಟ್. ಸೊ ಇದು ಕೂಡ ನಿಮ್ಗೆ SSC GD ಸೇಮ್ ಇರುವಂತ ಒಂದು ಪೋಸ್ಟ್ ಆಗಿರ್ತದ. ಅದರ ಜೊತೆಗೆ ಎಕ್ಸಾಮ್ ಕೂಡ ಅದೇ ಸಿಲೆಬಸ್ ಲೆವೆಲ್ ಇರ್ತದ. ಸೊ ಇಲ್ಲಿ ನಿಮ್ಗೆ ಫೀಸ್ ಎಷ್ಟಿರ್ತದೆ ಅಂತ ಕೇಳಿದ್ರೆ ₹100. ನೀವೇನಾದ್ರು ಜನರಲ್, OBS ಅಥವಾ EWS ಕ್ಯಾಟಗರಿಯಿಂದ ಇದ್ರೆ, ಅಥವಾ ನೀವು SC ST PW ಇದ್ರೆ ನಿಮ್ಗೆ ₹1 ಏನಿರಂಗಿಲ್ಲ, ಒಂದು ಎಕ್ಸಾಮ್ ಫೀಸ್ ಇರಂಗಿಲ್ಲ. ಜೊತೆಗೆ ಮಿನಿಮಮ್ ಏಜ್, ಸೊ ಅಗದಿ ಕಡಿಮೆ ಏಜ್ ಅಂತ ಕೇಳಿದ್ರೆ 18 ವರ್ಷ ಕಡಿಮೆ ಏಜ್ ಆಗಿರ್ತದೆ. ಅಂದ್ರೆ ನೀವು PUC ಪಾಸ್ ಆದವ್ರು ಆಗಿರ್ಬೇಕು, ಅಥವಾ ಪಾಸ್ ಆಗಿಲ್ಲ ಅಂದ್ರೆ ನೋಡಂತೆ ಏನು ಕ್ವಾಲಿಫಿಕೇಶನ್ ಅಂತೇಳಿ. ಮ್ಯಾಕ್ಸಿಮಮ್ ಏಜ್ 25 ವರ್ಷ ಆಗಿರ್ತದೆ. ಮಿನಿಮಮ್ ಏಜು 18 ವರ್ಷ, ಮ್ಯಾಕ್ಸಿಮಮ್ ಏಜ್ ಅಷ್ಟೇ 25 ವರ್ಷ ಆಗಿರ್ತದೆ. ಜೊತೆಗೆ ಇಲ್ಲಿ ಪೋಸ್ಟ್ಗಳ ಸಂಖ್ಯೆನ ಆಲ್ರೆಡಿ ನೋಡ್ಬಿಟ್ಟಿವಿ. ಸೊ ಇಲ್ಲಿ ನಿಮ್ಗೆ ಏನಾಗಿರ್ಬೇಕ್ರಿ, 10th ಪಾಸ್ ಆಗಿರ್ಬೇಕು. ಏನಾಗಿರ್ಬೇಕ್ರಿ, 10th ಅಲ್ಲ 12th ಪಾಸ್ ಆಗಿರ್ಬೇಕಂತ ಹೇಳ್ತಾರ. ಏನಾಗಿರ್ಬೇಕ್ರಿ, 12th ಪಾಸ್ ಅಂದ್ರೆ PUC ನೀವು ಏನಾಗಿರ್ಬೇಕು, PUC ಪದವಿಯನ್ನ ಹೊಂದಿರಬೇಕು. ಅದ್ರ ಜೊತೆಗೆ ನೋಡೋದಾದ್ರೆ ಯಾವ್ದಂತ ಕೇಳಿದ್ರೆ, ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ನಿಮ್ದಾಗಿರ್ಬೇಕು. ಸೊ ಕರ್ನಾಟಕದ ಅಂದ್ರೆ ಕರ್ನಾಟಕ ಬೋರ್ಡ್ ನೀವು ಏನ್ ಮಾಡಿರ್ತೀರಿ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಡ್ರೈವಿಂಗ್ ಪೋಸ್ಟ್ಗಳು ಕೂಡ ಇದಾವೆ. ಸೊ ಯಾರ ಡ್ರೈವರ್ಸ್ ಇರ್ತಾರೆ, ಸೊ ಡ್ರೈವಿಂಗ್ ನಿಮ್ದು ಹೆವಿ ಬ್ಯಾಚ್ ಲೈಸೆನ್ಸ್ ಇರ್ತದೆ. ಸೊ ಅಂತವ್ರು ಕೂಡ ಇಲ್ಲಿ ಏನಾಗಿರ್ತದೆ ಇರುವಂತದ್ದು. ಸೊ ವಿತ್ ಹೆವಿ ಮೋಟರ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಕೇಳಾರ. ಸೊ ಅದಕ್ಕೂ ಪೋಸ್ಟ್ಗಳದಾವ. ಯಾವ್ಯಾವ ಪೋಸ್ಟ್ಗಳು ಅಂತ ಇಲ್ಲಿ ನೋಡೋದಂತೆ. ಸೊ ಕಾನ್ಸ್ಟೇಬಲ್ ಒಟ್ಟಾರೆಯಾಗಿ ಪುರುಷರಿಗೆ 4,400 ಇದಾವೆ. ST ಇದ್ದವ್ರಿಗೆ 342 ಇದಾವ. ಆಮೇಲೆ ಇಲ್ಲಿ 36, ಇಲ್ಲಿ 51, ಇಲ್ಲಿ 212. ನಿಮ್ಗೆ ಕಾಣಿಸಂಗಿಲ್ಲ ಅಂತ ಅನ್ಕೊಂಡು ನಾ ಬರತ್ತೀನಿ, ರೈಟ್. ಸೊ ಈ ರೀತಿಯಾಗಿರ್ತದೆ. ಸೊ ಟೋಟಲ್ ಆಗಿ ಕಾನ್ಸ್ಟೇಬಲ್ ಮೇಲು ಎಷ್ಟದಾವ ಅಂದ್ರೆ 4,408 ಇದಾವ. ಸೊ ಅಂಡರ್ ಏನು ಯಾವುದೇ ರಿಸರ್ವೇಶನ್ ಇಲ್ಲದೆ ಇರುವಂತದ್ರ ಜನರಲ್ ಒಳಗ ಇಷ್ಟ ಇದಾವ. ಅದೇ ರೀತಿಯಾಗಿ ಕಾನ್ಸ್ಟೇಬಲ್ ಮೇಲು ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಅವರಿಗೆ ಟೋಟಲ್ ಆಗಿ 280 ಇದಾವ. ನೀವ್ ಏನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಮುಗಿಸಿ ಬಂದವರಿದ್ರೆ 285 ಇದಾವ. ಆಮೇಲೆ ನೆಕ್ಸ್ಟ್ ಗೆ ಏನಂತ ಕೇಳಿದ್ರೆ, ಕಾನ್ಸ್ಟೇಬಲ್ ಮೇಲು ಕಮಾಂಡೋ ಅಂತ ಹೇಳ್ಕರ್ತೀವಿ. ಕಮಾಂಡೋ ಪೋಸ್ಟ್ಗೆ 376 ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಆಗಿರ್ತದೆ. ನೆಕ್ಸ್ಟ್ ಗೆ ಕಾನ್ಸ್ಟೇಬಲ್ ಫಿಮೇಲ್ ಮಹಿಳೆಯರಿಗೆ ಎಷ್ಟದ ಅಂದ್ರೆ 2,496 ಅದಾವ. ಸೊ ಇಲ್ಲಿ ನಮ್ಮ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಏನಿರ್ತಾರೆ, ಯಂಗ್ ಇರ್ತಾರೆ. ಸೊ ಹಂಗಾಗಿ ನಿಮ್ಗೆ ಒಟ್ಟಾರೆಯಾಗಿ ಪುರುಷರಿಗೆ 4,408 ಪೋಸ್ಟ್ಗಳು, ಅದೇ ರೀತಿಯಾಗಿ ಮಹಿಳೆಯರಿಗೆ 2,496 ಪೋಸ್ಟ್ಗಳು ಸಿಗುವಂತದ್ದು ಇಲ್ಲಿ ನಾವೇನ್ ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ, ರೈಟ್. ಅದೇ ರೀತಿಯಾಗಿ ಕ್ಯಾಟಗರಿಕಲಿ ಈ ರಿಸರ್ವೇಶನ್ ಪ್ರಕಾರ ಡಿವೈಡ್ ಮಾಡ್ತಾ ಹೋಗ್ತಾರೆ, ಹೌದಾ. ನೆಕ್ಸ್ಟ್ ಗೆ ಇದ್ರದ್ದು ಪೇ ಸ್ಕೇಲ್, ಪೇಮೆಂಟ್ ಎಷ್ಟಿರ್ತದೆ ಸರ್ ಅಂತ ಕೇಳಿದ್ರೆ, ಸ್ಟಾರ್ಟಿಂಗ್ ನಿಮ್ಗೆ 21,700 ಚಲೋಗಿ ನಿಯರ್ಲಿ 70,000 ಇಲ್ಲಿ ಸ್ಯಾಲರಿ ಸಿಗುವಂತದ್ದು. ನಿಯರ್ಲಿ 70,000 ಸ್ಯಾಲರಿ ಸಿಗುವಂತದ್ದು. ಅದರ ಜೊತೆಗೆ ಗ್ರೇಡ್ ಪೇ ಅನ್ನುವಂಥದ್ದು ನಿಮ್ಗೆ 2,000 ಇರ್ತದೆ. ಅಂಡ್ ಪೇ ಲೆವೆಲ್ ಎಷ್ಟು ಅಂದ್ರೆ 3ನೇ ಲೆವೆಲ್ ಇರ್ತದೆ. HRA, DA, TA ಮತ್ತು ಅದರ್ ಅಲವೆನ್ಸಸ್ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಓಕೆ, ಹೋಮ್ ರೆಂಟ್ ಅಲವೆನ್ಸಸ್ ಆಗಿರ್ಬೋದು, TA, DA, DRS ಅಲವೆನ್ಸಸ್, ಸೊ ಇವೆಲ್ಲ ನಿಮ್ಗೆ ಇಲ್ಲಿ ಸಿಗುವಂತದ್ದು. ಅದಾದ್ಕೂಡ ನೆಕ್ಸ್ಟ್ ಗೆ ಫಿಸಿಕಲ್ ನಿಮ್ಗೆ ಏನೇನ್ ಇರ್ತದ ಅಂತ ಕೇಳತ್ತಾರೆ. ಸೊ ಫಿಸಿಕಲ್ ನಿಮ್ದು ಹುಡುಗರು ಇದ್ರೆ ಎಷ್ಟಂತ ಕೇಳಿದ್ರೆ 170 ಸೆಂಟಿಮೀಟರ್ ಹೈಟ್ ಹೊಂದಿರಬೇಕು. ಅದರ ಜೊತೆಗೆ ST ಇದ್ರೆ 5 ಸೆಂಟಿಮೀಟರ್ ಕಡಿಮೆ ಇದ್ರೂ ನಡೀತದ. ಜಸ್ಟ್ 81ರಿಂದ 85 ಸೆಂಟಿಮೀಟರ್ ಹೊಂದಿರಬೇಕು. ಇಲ್ಲಿ ಏನಂದ್ರೆ 5 ಸೆಂಟಿಮೀಟರ್ ಅದಕ್ಕೂ ನಿಮ್ಗೆ ಏನ್ ಮಾಡ್ತಾನ ಒಂದು ಇದನ್ನ ಕೊಟ್ಟಿರ್ತಾನ.
ಆಮೇಲೆ ರನ್ನಿಂಗು ಎಷ್ಟು ಅಂತ ಕೇಳಿದ್ರೆ 1600 ಮೀಟರ್ 6 ನಿಮಿಷದೊಳಗೆ ಓಡಬೇಕು. ಇದು ಆರ್ಮಿಗಿಂತ ಏನಂತ ಕೇಳಿದ್ರೆ ಕಡಿಮೆ ಒಂದು ಟಫ್ ಕಡಿಮೆ ಇರ್ತದೆ ಅನ್ನಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದೆನ್ ಲಾಂಗ್ ಜಂಪ್ 14 ಫೂಟ್ ನಿಮ್ದು ಲಾಂಗ್ ಜಂಪ್ ಇರಬೇಕು. ಹೈ ಜಂಪ್ 3.3 ಫೂಟ್ 9 ಇಂಚು ಹೈ ಜಂಪ್ ಇರ್ಬೇಕಂತ ಹೇಳ್ತಾರೆ. ದೆನ್ ನೆಕ್ಸ್ಟ್ಗೆ ಮಹಿಳೆಯರಿಗೆ ನೋಡೋದಾದ್ರೆ 157 ಸೆಂಟಿಮೀಟರ್ ಹೈಟ್ ಇರಬೇಕು. ಅದೇ ST ಮಹಿಳೆಯರಿದ್ರೆ 2 ಸೆಂಟಿಮೀಟರ್ ಏನ್ ಮಾಡೋಣ ನಿಮ್ಗೆ ಇಲ್ಲಿ ರಿಡಕ್ಷನ್ ಕೊಡ್ತಾನೆ. ಅದೇ ರೀತಿಯಾಗಿ ರನ್ನಿಂಗು 1600 ಮೀಟರ್ ಮಹಿಳೆಯರು 8 ನಿಮಿಷದಲ್ಲಿ ಓಡಬೇಕು. ಲಾಂಗ್ ಜಂಪ್ ಇದ್ದಿದ್ದು 8 ಫೀಟ್ ಇರ್ತದೆ, ಹೈ ಜಂಪ್ ಇದ್ದಿದ್ದು 3 ಫೂಟ್ ಇರ್ತದೆ, ರೈಟ್. ಸೊ ಇಷ್ಟು ಏನಂತ ಕೇಳಿದ್ರೆ ನಮ್ದು ಇದು ಗೊತ್ತಾಗ್ತದೆ. ನೆಕ್ಸ್ಟ್ಗೆ ಇಲ್ಲಿ ಎಕ್ಸಾಮ್ ಯಾವ ರೀತಿಯಾಗಿರ್ತದೆ, ಎಕ್ಸಾಮ್ ಪ್ಯಾಟರ್ನ್ ನ ಡಿಸ್ಕಸ್ ಮಾಡೋದಾದ್ರೆ ಫಸ್ಟಿಗೆ GK ಮತ್ತು ಕರೆಂಟ್ ಅಫೇರ್ಸ್, ಆಮೇಲೆ ರೀಸನಿಂಗು ಅಬಿಲಿಟಿ, ದೆನ್ ನೆಕ್ಸ್ಟ್ಗೆ ನ್ಯೂಮರಿಕಲ್ ಎಬಿಲಿಟಿ, ಮತ್ತೆ ಹೊಳ್ಳಿ ಏನಂತ ಕೇಳಿದ್ರೆ ಕಂಪ್ಯೂಟರ್. ಸೊ ಇಷ್ಟು ಇದ್ರೊಳಗ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಕೇಳಿದ್ರೆ ನಿಮ್ಗೆ ಇಂಗ್ಲಿಷ್ ಅಂದ್ರೆ ಬಹಳ ಭಯ ಇರ್ತದೆ. ಇಂಗ್ಲಿಷ್ ಅಂದ್ರೆ ಏನಿರ್ತದೆ ರೀ, ಫುಲ್ ಅಂಜಿಕೆ ಇರ್ತದೆ, ಬಟ್ ಇಂಗ್ಲಿಷ್ ಇರಂಗಿಲ್ಲ. ಎದ್ರೊಳಗಡೆ ಡೆಲ್ಲಿ ಪೊಲೀಸ್ ಎಕ್ಸಾಮ್ ಒಳಗೆ ಇಂಗ್ಲಿಷ್ ಇರಂಗಿಲ್ಲ. ಸೊ ಹಾಗಾಗಿ ಇದೊಂದು ನಿಮ್ಗೆ ಬೆನಿಫಿಷಿಯಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ಒಟ್ಟಾರೆಯಾಗಿ ಕ್ವಶನ್ಗಳ ಸಂಖ್ಯೆ GK ಇದ್ದಿದ್ದು 50 ಇರ್ತಾವ. ಆಮೇಲೆ ಹೊಳ್ಳಿ ನಿಮ್ಗೆ ಏನಂದ್ರೆ ರೀಸನಿಂಗ್ ಇದ್ದಿದ್ದು 25 ಪ್ರಶ್ನೆಗಳು ಇರ್ತಾವ. ಸೊ ಎಲ್ಲಾ ಎಕ್ಸಾಮ್ ಒಳಗೂ ಮ್ಯಾಥ್ಸ್ ರೀಸನಿಂಗ್ ಸೇಮ್ ಈಕ್ವಲ್ ನಂಬರ್ಸ್ ಇದ್ರೆ ಇಲ್ಲಿ ರೀಸನಿಂಗ್ ಇದ್ದಿದ್ದು 25 ಇರ್ತಾವ. ಆಮೇಲೆ ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಮ್ಯಾಥ್ಸ್ ಇದ್ದಿದ್ದು ಎಷ್ಟು ಇರ್ತಾವ್ರಿ, 15 ಇರ್ತಾವ. ಮ್ಯಾಥ್ಸ್ ನಿಮಗೆ 15 ಪ್ರಶ್ನೆಗಳು ಇರ್ತಾವ. ಅದೇ ರೀತಿಯಾಗಿ ಕಂಪ್ಯೂಟರ್ ಫಂಡಮೆಂಟಲ್ಸ್ ಅಥವಾ ಅಂದ್ರೆ ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಅವೇರ್ನೆಸ್ ಅನ್ನುವಂಥದ್ರ ಬಗ್ಗೆ 10 ಕ್ವಶನ್ ಇರ್ತಾವ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು ಇರ್ತಾವ. 100 ಪ್ರಶ್ನೆಗೆ 100 ಮಾರ್ಕ್ಸ್ ನಿಮಗೆ ಇರುವಂತದ್ದು ನೀವು ಅಬ್ಸರ್ವ್ ಮಾಡ್ತೀರಿ, ರೈಟ್. ಸೊ ಟೋಟಲ್ ಆಗಿ ನಿಮ್ಗೆ ಸಮಯ ಬರೆಯಕ 90 ನಿಮಿಷ ಸಮಯ ಇರ್ತದ. ನೆಗೆಟಿವ್ ಮಾರ್ಕಿಂಗು 0.25 ಇರ್ತದ. ಅದ್ರ ಜೊತೆಗೆ ಕ್ವಶನ್ ಟೈಪ್ ಏನಂದ್ರೆ 4 MCQದು ಸೇಮ್ ಕ್ವಶನ್ ಗಳನ್ನ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಆದ ಕೂಡಲೇ ನೆಕ್ಸ್ಟ್ಗೆ ಏನ್ ನೋಡ್ತೀವಿ ಅಂದ್ರೆ ಇದ್ರದ್ದು ಎಕ್ಸಾಮ್ ಪ್ಯಾಟರ್ನ್ ಆಲ್ರೆಡಿ ನೋಡಿದ್ವಿ ನಾವು. ನೆಕ್ಸ್ಟ್ಗೆ ಇಲ್ಲಿ ಫಸ್ಟ್ಗೆ ಸೆಲೆಕ್ಷನ್ ಪ್ರೊಸೆಸ್ ಏನೇನದ ಅಂತ ಕೇಳಿದ್ರೆ ಒಂದಕ್ಕೆ ನಿಮಗೆ CBT ಆಗ್ತದೆ. CBT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಡೀತದೆ. ಅದಾದ ಕೂಡಲೇ ಫಿಸಿಕಲ್ ಟೆಸ್ಟ್ ಮತ್ತು ಏನಂದ್ರೆ ಫಿಸಿಕಲ್ ಅಂತ ಕರಿತೀವಿ. ನೆಕ್ಸ್ಟ್ಗೆ ಮೆಡಿಕಲ್ ಇರ್ತದ. ಆಮೇಲೆ ಮೆರಿಟ್ ಲಿಸ್ಟ್ ನಿಮ್ಗೆ ಬಿಡ್ತಾರೆ. ಸೊ ಅವಾಗ ನಿಮ್ದು ಏನಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಒಳಗೆ ನಿಮ್ ಹೆಸರು ಬಂದ್ರೆ ನಿಮ್ಗೆ ಸೆಲೆಕ್ಷನ್ ಆದಾಗೆ. ಇದು ಒಂದು ಅಗದಿ ಸಿಂಪಲ್ ಆಗಿರುವಂತ ಪ್ರೊಸೆಸ್. ಒಂದೇ ಎಕ್ಸಾಮ್ ಇರ್ತದ. ಸೊ ನೀವು ಇದನ್ನ ಏನ್ ಮಾಡ್ಬೋದು, ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಹೇಳ್ತೀನಿ. ಅದಾದ ಕೂಡಲೇ ಇಷ್ಟು ಏನಂತ ಕೇಳಿದ್ರೆ ಈ ಒಂದು ಡೆಲ್ಲಿ ಪೊಲೀಸ್ ನೋಟಿಫಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ತದೆ. ಇನ್ನೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಂತ ಕೇಳಿದ್ರೆ ನಮ್ಮ ಒಂದು ಸಂಸ್ಥೆಯ ನಂಬರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಇರ್ತದೆ. ಸೊ ಅಲ್ಲಿ ನೀವೇನ್ ಮಾಡ್ರಿ, ಕಾಮೆಂಟ್ ಹಾಕ್ರಿ ಅಥವಾ ನಮ್ಮನ್ನ ಅಲ್ಲಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ. ಈ ಒಂದು ಡೆಲ್ಲಿ ಪೊಲೀಸ್ ಎಕ್ಸಾಮ್ಗೆ ನಮ್ಮಲ್ಲಿ ಆಲ್ರೆಡಿ ಬ್ಯಾಚಸ್ಗಳು ಶುರುವಾಗಿರ್ತಾವ. ಸೊ ನೀವು ಏನಾದರೂ ಜಾಯ್ನ್ ಆಗ್ಬೇಕಂದ್ರೆ ಕೆಳಗೆ ಕಾಣುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಬೇಗನೆ ಜಾಯ್ನ್ ಆಗ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.